ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರೂ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಆಧಾರ್ ಕಾರ್ಡ್ ಇದ್ದವರಿಗೆ ದೇಶಾದ್ಯಂತ ಇನ್ನೊಂದು ಹೊಸ ನಿಯಮ ಏನಂತ ನೋಡೋಣ ಬನ್ನಿ ಸ್ನೇಹಿತರೆ. ಅಂದರೆ ಸ್ನೇಹಿತರೆ, ಅಡ್ರೆಸ್ ಬದಲಿಸೋಕೆ ಇನ್ಮೇಲೆ ಯಾವ ದಾಖಲೆಗಳು ಕೂಡ ಬೇಡ. ಸೊ ಇವಾಡಿನಿಂದ ಇದೀಗ ಹೊಸ ನಿಯಮ ಒಂದು ಜಾರಿಯಾಗಿದೆ. ಹಾಗಿದ್ರೆ ಏನು ಹೊಸ ನಿಯಮ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿರ್ತೀನಿ ಸ್ನೇಹಿತರೆ. ಇವತ್ತೆಲ್ಲ ಆಧಾರ್ ಕಾರ್ಡನ್ನು ಎನ್ನುವುದು ಕೇವಲ ಗುರುತಿನ ಚೀಟಿಯಾಗಿ ಉಳಿದಿಲ್ಲ ಸ್ನೇಹಿತರೆ. ಹೌದು, ಏನಪ್ಪ ಅಂದರೆ ಬದಲಾಗಿ ಅದು ನಮ್ಮ ಜೀವನದ ಪ್ರತಿಯೊಂದು ಅಧಿಕೃತ ಕೆಲಸಕ್ಕೂ ಬೇಕಾಗುವಂಥ ಒಂದು ದಾಖಲೆ ಆಗಿದೆ. ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ ಆಧಾರ್ ಕಾರ್ಡನ್ನು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಆದರೆ ಮನೆ ಬದಲಿಸಿದಾಗ ಅಥವಾ ಬಾಡಿಗೆ ಮನೆಗೆ ಹೋದಾಗ ಅಂದರೆ ಆಧಾರ್ನಲ್ಲಿ ವಿಳಾಸವನ್ನು ಅಪ್ಡೇಟ್ ಮಾಡುವುದು ಯಾವಾಗಲೂ ಒಂದು ದೊಡ್ಡ ತಲೆನೋವಾಗುತ್ತದೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವಾಗ ಅಡ್ರೆಸ್ ಪ್ರೂಫ್ ನೀಡಲು ಸರಿಯಾದ ದಾಖಲೆಗಳಿಲ್ಲದೆ ಹಲವಾರು ಪರದಾಡುತ್ತಾ ಇದ್ದರು. ಆದರೆ ಈಗ ಏನು ಮಾಡಿದಾರಪ್ಪ ಅಂದರೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವೊಂದು ಭರ್ಜಿಸಿ ಸುದ್ದಿಯನ್ನು ನೀಡಿದೆ. ಅದುವೇ ನಿಮ್ಮ ಬಳಿ ಯಾವುದೇ ಅಧಿಕೃತ ದಾಖಲೆಗಳು ಇಲ್ಲದಿದ್ದರೂ ಕೂಡ ನೀವು ಏನಪ್ಪ ಅಂದರೆ ವಿಧಾನದ ಮೂಲಕ ನಿಮ್ಮ ಏನು ಆಧಾರ್ ಕಾರ್ಡ್ನಲ್ಲಿ ಏನು ಅಡ್ರೆಸ್ ಇದೆಯೋ ನಿಮ್ಮ ವಿಳಾಸವನ್ನು ಬದಲಾಯಿಸಿಕೊಳ್ಳಬಹುದು ಸ್ನೇಹಿತರೆ. ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ. ಹಾಗಿದ್ದರೆ ಏನು ಈ ಹೊಸ ನಿಯಮ? ಸಾಮಾನ್ಯವಾಗಿ ಆಧಾರ್ನಲ್ಲಿ ವಿಳಾಸವನ್ನು ಬದಲಿಸಲು ಬಾಡಿಗೆ ಅಗ್ರಿಮೆಂಟ್, ಬ್ಯಾಂಕ್ ಪಾಸ್ಬುಕ್ ಅಥವಾ ವಿದ್ಯುತ್ ಬಿಲ್ ಆದಂಥ ದಾಖಲೆಗಳು ಬೇಕಾಗ್ತಾ ಇದ್ದೆ. ಆದರೆ ಈಗ ನಿಮ್ಮ ಕುಟುಂಬದ ಮುಖ್ಯಸ್ಥರಿಗೆ ತಂದೆ ತಾಯಿ ಪತಿ ಅಥವಾ ಪತ್ನಿ ಆಧಾರದ ಕಾರ್ಡಿನಲ್ಲಿ ಇರುವಂಥ ವಿಳಾಸವನ್ನೇ ನಿಮ್ಮ ಆಧಾರ್ಗೆ ಅಳವಡಿಸಿಕೊಳ್ಳಬಹುದು. ಅಂದರೆ ಕುಟುಂಬದ ಮುಖ್ಯಸ್ಥರು ನೀಡುವ ಒಂದು ಸಮ್ಮತಿ ನಿಮ್ಮ ವಿಳಾಸ ಬದಲಾವಣೆಗೆ ಸಾಕಾಗುತ್ತದೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಯಾರಿಗಿದು ಹೆಚ್ಚು ಉಪಯುಕ್ತ ಆಗ್ಬೋದು ಅಂದರೆ ಉದ್ಯೋಗದ ಕಾರಣ ಅಥವಾ ಮದುವೆಯಾಗಿ ಹೊಸ ಸ್ಥಳಕ್ಕೆ ಬಂದವರಿಗೆ ತಮ್ಮ ಹೆಸರಿನಲ್ಲಿ ಯಾವುದೇ ವಿಳಾಸದ ಪುರಾವೆಗಳಿಲ್ಲದೆ ಮಕ್ಕಳಿಗೆ ಮತ್ತು ಯಾವುದೇ ವಿದ್ಯಾರ್ಥಿಗಳಿಗೆ ಈ ಹೊಸ ನಿಯಮವು ವರದಾನವಾಗಲಿದೆ. ಇದರಿಂದ ಅಡ್ರೆಸ್ ಬುಕ್ಕಾಗಿ ಕಚೇರಿಗಳಿಗೆ ಅಲಿಯುವ ಕೆಲಸ ಕೂಡ ತಪ್ಪುತ್ತೆ. ಸೊ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನಲ್ಲಿ ನಡೆಯುತ್ತದೆ. ಮೊದಲನೆಯ ಮೈ ಆಧಾರದ ಪೋರ್ಟಿನಲ್ಲಿ ಲಾಗಿನ್ ಆಗಿ HFS ಬೆಸ್ಟ್ ಅಡ್ರೆಸ್ ಅಪ್ಡೇಟ್ ಆಯ್ಕೆ ಮಾಡಿಕೊಳ್ಳಿ. ಅಲ್ಲಿ ನಿಮ್ಮ ಕುಟುಂಬದ ಮುಖ್ಯಸ್ಥರು ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅದರೊಂದಿಗೆ ನಿಮಗಿರುವಂಥ ಸಂಬಂಧದ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಇನ್ನು ಸಂಬಂಧದ ಪುರಾವೆಯಾಗಿ ಪಡಿತರ ಚೀಟಿ ಅಥವಾ ಸ್ವಯಂ ಘೋಷಣೆ ಪತ್ರವನ್ನು ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಇದಾದ ನಂತರ ₹50 ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತದೆ ಸ್ನೇಹಿತರೆ. ಅಂತಿಮವಾಗಿ ಏನಪ್ಪ ಅಂದರೆ ಈ ಕುಟುಂಬದ ಮುಖ್ಯಸ್ಥರು ತಮ್ಮ ಲಾಗಿನ್ ಮೂಲಕ 30 ದಿನಗಳ ಒಳಗೆ ನಿಮ್ಮ ವಿನಾಯಿತಿಯನ್ನು ಕೂಡ ಅನುಮೋದನೆ ಮಾಡಬೇಕಾಗುತ್ತದೆ. ಇನ್ನು ಒಂದು ವೇಳೆ ಸಂಬಂಧವನ್ನು ಸಾಬೀತುಪಡಿಸಲು ಯಾವುದೇ ದಾಖಲೆ ಇಲ್ಲದಿದ್ದರೆ UID ವೆಬ್ಸೈಟ್ನಲ್ಲಿ ಸಿಗುವ ನಮೂನೆಯನ್ನು ಬಳಸಿ ಸ್ವಯಂ ಘೋಷಣೆ ಪತ್ರದ ಮೂಲಕ ನೀವು ಏನಪ್ಪ ಅಂದರೆ ಅಪ್ಡೇಟ್ ಮಾಡಿಸಿಕೊಳ್ಳಬಹುದು. ಈ ಪ್ರಕ್ರಿಯೆ ನೀವೇನಾದರೂ ತಾಂತ್ರಿಕ ತೊಂದರೆ ಎದುರಾದರೆ ನೀವು ಹೆಲ್ಪ್ಲೈನ್ ಸಂಖ್ಯೆಗೆ ಕರೆ ಮಾಡಬಹುದು ಸ್ನೇಹಿತರೆ. ನಿಮ್ಮ ಆಧಾರ್ ಕಾರ್ಡ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿಕೊಟ್ಟ ಮಾಹಿತಿ ಹೇಗಂತೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಕೆಳಗಡೆ ಇರೋ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಮತ್ತೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಆಧಾರ್ ಕಾರ್ಡಿಗೆ ಬಂದಂಥ ಒಂದು ಹೊಸ ಸುದ್ದಿ ಅಂತ ಹೇಳ್ತಾ, ಮತ್ತು ಏನಾದರೂ ನ್ಯೂಸ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ದವರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ನಿಮ್ಮ ಅನಿಸಿಕೆ ಏನಂತೇಳಿ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಅಡ್ರೆಸ್ಸನ್ನು ಚೇಂಜ್ ಆನ್ಲೈನಲ್ಲಿ ಮಾಡ್ಕೊಳ್ಬೋದು ಅಂತ ಅವ್ರಿಗೆ ಕೂಡ ಈ ವಿಡಿಯೋದಿಂದ ತಿಳಿಸಿ ಅಂತ ಹೇಳ್ತಾ